1 ಅವರ್ ಕುದಿಸ್ಬೇಕು ಸರ್. 1 ಅವರ್ 1 ಅವರ್ ಕುದಿದ್ರೆ 3 ತಿಂಗಳಿದ್ರು ಇಟ್ಕೋಬೋದು. ಓಕೆ. ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಈಗ ಚಿಕ್ಕ ತಿರುಪತಿಯಲ್ಲಿ ಕಲ್ಯಾಣ ಮಂಟಪದಲ್ಲಿ ಒಂದು 500ರಿಂದ 600 ಜನಕ್ಕೆ ಈಗ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇದ್ದಾರೆ. ನೋಡಿ, ಈ ಪುಳಿಯೋಗರೆ ಗೊಜ್ಜು ಆಲ್ಮೋಸ್ಟ್ ಒಂದು 3 ತಿಂಗಳು ಇಟ್ಕೊಬೋದಂತೆ. ಆ ಥರ ಪುಳಿಯೋಗರೆ ಗೊಜ್ಜು ಮಾಡ್ತಾ ಇರೋದು. ಈಗ ಬನ್ನಿ ನೋಡೋಣ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತೀವಿ. ನೋಡಿ, ಈಗ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ನೋಡಿ ಇದರಲ್ಲಿ ಬಿಳಿ ಎಳ್ಳು ತೊಗೊಂಡಿದ್ದಾರೆ. ಬಿಳಿ ಎಳ್ಳು 1.5 kg ತೊಗೊಂಡಿದ್ದಾರೆ. ಮತ್ತು ಒಣಕೊಬ್ಬರಿ 1 kg ಅಷ್ಟು ಒಣಕೊಬ್ಬರಿ ತೊಗೊಂಡು ಈಗ ಅದರಲ್ಲೇ ಒಂದು 2 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ. ನೋಡಿ, ಈಗ ಇದರಲ್ಲಿ ಬಿಳಿ ಎಳ್ಳು ಹಾಕ್ಕೊಂಡು ಈಗ ಉರಿತಾ ಇದ್ದಾರೆ ಫಸ್ಟ್. ಅವರು ಮಂಜು ಅಂದ್ಬಿಟ್ಟು ಇಲ್ಲೇ ಹನುಮಂತನಗರದಲ್ಲಿ ಹೋಟ್ಲ್ ಇದೆ ಅವ್ರದ್ದು. ಪಟ್ಟಣ ಬಂದು ಅಡುಗೆ ಕೆಲಸ ಫ್ರೀ ಇದ್ದ ಬರ್ತಾ ಇರ್ತಾರೆ. ಇದೆಲ್ಲ ಕ್ಲೀನಾಗೆಲ್ಲ ಅವರೆಲ್ಲ ಅಷ್ಟೇ ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾರೆ. ಒಳ್ಳೆ ಇದು ಮಾಡ್ತಾರೆ. ಎಲ್ಲ ದಾವಣಗೆರೆ ಹುಡುಗ್ರೆ. ಬಾಬು. ನೋಡಿ, ಇದನ್ನ ಒಂದು 3ರಿಂದ 4 ನಿಮಿಷ ಇದನ್ನೆಲ್ಲ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಈಗ ತೆಗೆದಿದ್ದಾರೆ. ನೋಡಿ, ಬಿಳಿ ಎಳ್ಳು ಇಷ್ಟು ಮಾತ್ರ ಇದನ್ನ ಹುರಿದು ತೆಗೆದಿದ್ದಾರೆ. ಅವರು ದಾವಣಗೆರೆ ಅವ್ರಿಗೆ ಅಷ್ಟೇ ಅಂತಂದ್ಬಿಟ್ಟು ಶಕ್ತಿ ರೆಡ್ಡಿ ಅಂತಂದ್ಬಿಟ್ಟು ಇರ್ತಾರೆ. ಬರಲ್ಲ ದಾವಣಗೆರೆ 10 ಜನ ಅವರು ವರ್ಷ ಬರ್ತಾ ಇರ್ತಾರೆ. ರಾತ್ರಿ 3 ಗಂಟೆ ಒಲೆ ಹಚ್ಚಿರ್ತೀವಿ. ಬಾತ್ ಶುರು ಮಾಡ್ತೀವಿ. ಓಕೆ. ನಾಳೆ ಬೆಳಗ್ಗೆಗೆ 3 ಗಂಟೆಗೆ ಬಾತ್ ಶುರು ಮಾಡ್ತಾರೆ. ನೋಡಿ, ಇದೆಲ್ಲ ಬಿಳಿ ಎಳ್ಳು ಫ್ರೈ ಮಾಡ್ಕೊಂಡಿದ ನಂತರ ಈಗ ಒಣಕೊಬ್ಬರಿ ಅರಿಶಿನ ಪುಡಿ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ, ಅದರಲ್ಲೇ ಮತ್ತೆ ಒಣಕೊಬ್ಬರಿ ಸ್ವಲ್ಪ ಹಾಕ್ಕೊಂಡಿದ್ದಾರೆ. ನೋಡಿ, ಇದನ್ನ ಒಂದು 3ರಿಂದ 4 ನಿಮಿಷ ಇದನ್ನ ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ, ಪುಳಿಯೋಗರೆ ಗೊಜ್ಜಿಗೆ ಇವೆರಡೂ ಹುರಿದ್ಬಿಟ್ಟು ತೆಗೆದಿದ್ದಾರೆ. ನೋಡಿ, ಇದನ್ನ ಈಗ ಪುಡಿ ಮಾಡ್ಕೊತಾರೆ. ನೋಡಿ, ಮಿಕ್ಸಿಯಲ್ಲಿ ಹಾಕೊಂಡು ಈಗ ಪುಡಿ ಮಾಡ್ಕೊಂಡಿದ ನಂತರ ಹಸಿಮೆಣಸಿನ್ಕಾಯ ಸೀಳಿರೋದು ಹಸಿಮೆಣಸಿನ್ಕಾಯಿ ಪುಡಿ ಮಾಡಿ ಇದರಲ್ಲಿ ಹಾಕ್ಕೊತೀರಾ. ಓಕೆ. ನೋಡಿ, ಸೀಳಿರೋದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡು ಪುಡಿ ಮಾಡಿ ಇದರಲ್ಲೇ ಮಿಕ್ಸ್ ಮಾಡ್ಕೊತಾರೆ. ನೋಡಿ, ಮಿಕ್ಸಿಯಲ್ಲಿ ಈ ಥರ ಪುಡಿ ಮಾಡಿ ಈಗ ಇದರಲ್ಲಿ ಹಾಕ್ಕೊತಾ ಇದ್ದಾರೆ. ಮಾತ್ರ ಇದನ್ನ ಪುಡಿ ಮಾಡ್ಕೊತಾರೆ. ನೋಡಿ, ಕೊಬ್ಬರಿ ಮತ್ತು ಎಳ್ಳು ಇದನ್ನ ಪುಡಿ ಮಾಡಿ ಇದ್ರಲ್ಲಿ ಹಾಕ್ಕೊಂಡಿದ್ರೆ ಪುಳಿಯೋಗರೆ ಗೊಜ್ಜಿಗೆ. ನೋಡಿ, ಪುಳಿಯೋಗರೆ ಗೊಜ್ಜಿಗೆ ಈಗ ಎಣ್ಣೆ ಹಾಕ್ಕೊಂಡು ಒಂದು 1 ಲೀಟ್ರ್ ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದಾರೆ. ಒಂದು 1/4 kg ಅಷ್ಟು ಹಸಿಮೆಣಸಿನ್ಕಾಯಿ. ನೋಡಿ, ಅದರಲ್ಲಿ ಕರಿಬೇವು ಸೊಪ್ಪು 1 ಹಿಡಿ. ನೋಡಿ, 1 ಬಕೆಟು ಹುಣಸೆಹಣ್ಣು ಹುಳಿ ಹಾಕ್ತಾ ಇದೆ. ನೋಡಿ, ಹಸಿಮೆಣಸಿನ್ಕಾಯಿ ಫುಲ್ ಸಿಡಿಯುತ್ತೆ, ನೋಡ್ಕೋಬೇಕಾಗುತ್ತೆ. ನೋಡಿ, ಅದರಲ್ಲಿ ಈಗ ಪುಡಿ ಕಲ್ಲುಪ್ಪು ಹಾಕ್ತಾ ಇದ್ದಾರೆ. 2 3 4 5 6 ನೋಡಿ, 6 ಮುಷ್ಟಿ ಕಲ್ಲುಪ್ಪು. ಅದರಲ್ಲಿ ಈಗ ಬೆಲ್ಲ ಹಾಕ್ತಾ ಇದ್ದಾರೆ. 2 3 4 5 6 7 ನೋಡಿ, 7 ಉಂಟೆ ಬೆಲ್ಲ. ನೋಡಿ, ಇದರಲ್ಲಿ ಬೆಲ್ಲ ಒಂದು ಆಲ್ಮೋಸ್ಟ್ ಒಂದು 2 kg ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ, ಅದರಲ್ಲಿ ಈಗ LG ಇಂಕ್ ಪೌಡ್ರ್ ಹಾಕ್ತಾ ಇದ್ದಾರೆ.
ಜಸ್ಟ್ 1.5 ಟೀ ಸ್ಪೂನ್ ಅಷ್ಟು LG ಇಂಕ್ ಪೌಡರ್. ನೋಡಿ ಹುಣಸೆಹಣ್ಣು ಹುಳಿ ಮತ್ತು ಬೆಲ್ಲ ಹಾಕ್ಬಿಟ್ಟು ಒಂದು 10 ನಿಮಿಷ ಆಗಿದೆ ನೋಡಿ. ಇದೇ ರೀತಿ ಇದನ್ನು 1 ಅವರ್ ಇದನ್ನು ಚೆನ್ನಾಗಿ ಕುದಿಸ್ಕೊತಾರೆ. ಈ ಹುಣಸೆಹಣ್ಣು ಹುಳಿ ಮತ್ತು ಬೆಲ್ಲ ಫುಲ್ಲು ಗಟ್ಟಿ ಬರುತ್ತೆ. ಗಟ್ಟಿ ಬರೋವರೆಗೂ ಇದನ್ನು ಇದೇ ರೀತಿ ಕುದಿಸ್ಕೊತಾರೆ. ನೋಡಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊತಾ ಇದ್ದಾರೆ. 1 ಅವರ್ ಕುದಿಸ್ಬೇಕು ಸರ್. 1 ಅವರ್ ಕುದಿದ್ರೆ 3 ತಿಂಗಳಿದ್ರು ಇಟ್ಕೋಬೋದು. ಇಲ್ಲ ಅಂದರೆ ಏನು ಅರ್ಧ ಗಂಟೆ ಇಲ್ಲ 20 ನಿಮಿಷ ಕುದಿಸಿದ್ರೆ ಇವತ್ತು ನಾಳೆ ಖಾಲಿ ಬರುತ್ತೆ. ಎಷ್ಟು ಕುದಿಸ್ತೀರಾ ಎಷ್ಟು ಕುದಿಸ್ತೀವಿ ಅಷ್ಟು ನೀರಿನಂಶ ಹೋದಷ್ಟು ಅದು ಬಳಕೆ ಬರುತ್ತೆ. ನೋಡಿ ಆಗಲೇ ಒಂದು ಬಕೆಟ್ ಹಾಕೊಂಡ್ರು, ಈಗ ಮತ್ತೆ ಸ್ವಲ್ಪ ಹಾಕ್ಕೊತಾ ಇದ್ದಾರೆ. ಇದರಲ್ಲಿ 1.5 kg ಅಷ್ಟು ಹುಣಸೆಹಣ್ಣು ಹುಳಿ ಇರುತ್ತಲ್ಲ, ಇನ್ನೂ ಜಾಸ್ತಿ. ಹಾಂ ಹಾಂ ನೋಡಿ ಇದರಲ್ಲಿ 3 kg ಅಷ್ಟು ಹುಣಸೆಹಣ್ಣು ಹುಳಿ ಹಾಕೊಂಡಿದ್ದಾರೆ. ನೋಡಿ ಹುಣಸೆಹಣ್ಣು ಹುಳಿ ಹಾಕಿ ಒಂದು 15ರಿಂದ 20 ನಿಮಿಷ ಆಗಿದೆ. 20 ನಿಮಿಷದಿಂದ ಇದೇ ಥರ ಇದನ್ನ ಕುದಿಸ್ಕೊತಾ ಇದ್ದೀವಿ. ನೋಡಿ ಈಗ 30 ನಿಮಿಷ ಆಗಿದೆ. ನೋಡಿ ಈಗ ಆಲ್ಮೋಸ್ಟ್ ಒಂದು 45ರಿಂದ 50 ನಿಮಿಷ ಆಗಿದೆ. ಇದು ಬೆಲ್ಲ ಹಾಕಿ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊತಾ ಇದ್ದಾರೆ. ನೋಡಿ ಪುಳಿಯೋಗರೆಗೆ ಇದರಲ್ಲಿ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ ಹಾಕಿ ಹುರಿತಾ ಇದ್ದಾರೆ. ನೋಡಿ ಕಡಲೆಬೀಜ ಎಲ್ಲ ಇಷ್ಟು ಮಾತ್ರ ಇದನ್ನ ಫ್ರೈ ಮಾಡಿ ತೆಗೆದಿದ್ದಾರೆ. ಹಾಂ ನೋಡಿ ಈಗ ಸಾರಿನ ಪುಡಿ ಹಾಕ್ತಾ ಇದ್ದಾರೆ. ನೋಡಿ ಇದನ್ನ ಆಲ್ಮೋಸ್ಟ್ 1 ಅವರ್ ಇದನ್ನ ಚೆನ್ನಾಗಿ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡಿದ ನಂತರ ಈಗ ಸಾರಿನ ಪುಡಿ ನೋಡಿ 5, 6, 7, 8, 9, 10 ನೋಡಿ 11 ನೋಡಿ. ಇದು ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದು 1 kg ಅಷ್ಟು ಸಾರಿನ ಪುಡಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದರಲ್ಲಿ ಈಗ ಗರಂ ಮಸಾಲ ಹಾಕ್ಕೊಂಡಿದ್ದಾರೆ. ಜಸ್ಟ್ ಒಂದು 2 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ. ನೋಡಿ ಈಗ ಬಿಳಿ ಎಳ್ಳು ಹಾಕ್ತಾ ಇದ್ದಾರೆ. ಈಗ ಒಣಕೊಬ್ಬರಿ ಹಾಕ್ತಾ ಇದ್ದಾರೆ. ನೋಡಿ ಇಷ್ಟೊಂದು ಒಣಕೊಬ್ಬರಿ, ಒಂದು ಅರ್ಧ kg ಅಷ್ಟು ಒಣಕೊಬ್ಬರಿ. ನೋಡಿ ಅದರಲ್ಲೇ ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇದನ್ನ ಆಯಿಲಲ್ಲಿ ಫ್ರೈ ಮಾಡಿರೋದು ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಈಗ ಸಾಸಿವೆ ಒಗ್ಗರಣೆ. ಎಲ್ಲ ಥರ ಅಡುಗೆಗೆ ಸಾಸಿವೆ ಒಗ್ಗರಣೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ಅದನ್ನ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಫ್ರೈ ಮಾಡಿರೋ ಕಡಲೆ ಬೀಜ 1 kg ಅಷ್ಟು ಕಡಲೆ ಬೀಜ. ನೋಡಿ ಕಡಲೆ ಬೀಜ ಹಾಕಿದ ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ನೋಡಿ ಪುಳಿಯೋಗರೆ ಗೊಜ್ಜು ರೆಡಿ ಆಗಿದೆ.
ನೋಡಿ ಈಗ ರೆಡಿ ಆಗಿದೆ. ಈಗ ಸರ್ವ್ ಮಾಡೋದಕ್ಕೆ ತೊಗೊಂಡೋಗ್ತಾ ಇದ್ದಾರೆ. ನೋಡಿ ಇದನ್ನ ಬಕೆಟಲ್ಲಿ ಹಾಕಿ ಇಟ್ಕೊತಾರೆ. ಮತ್ತೆ ಅನ್ನ ರೆಡಿ ಆದಮೇಲೆ ಅನ್ನದಲ್ಲಿ ಮಿಕ್ಸ್ ಮಾಡ್ತಾರೆ. ಇದೆಷ್ಟು 10 ಲೀಟರ್ ಬಕೆಟ್ ಅಲ್ಲ ಇದು? ಹಾಂ, 10 ಲೀಟರ್ ಬಕೆಟ್ ಫುಲ್ ಆಗಿದೆ. ಸ್ನೇಹಿತರೆ ನೋಡಿ, ಈ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಆಲ್ಮೋಸ್ಟ್ ಏನಿಲ್ಲ ಅಂತಂದ್ರೆ ಒಂದು 1.5 ಅವರಿಂದ 2 ಅವರ್ಸ್ ಹಿಡಿದಿದೆ. ನೋಡಿ ಈ ಥರ ಇವರು ಪುಳಿಯೋಗರೆ ಗೊಜ್ಜು ದೇವಸ್ಥಾನಗಳಲ್ಲಿ ಮಾಡೋವಂಥದ್ದು. ನೋಡಿ ಇದಂತೂ ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲೇ ಬಂತಿಯಲ್ಲೇ ಕೂತ್ಕೊಂಡು ಊಟ ಮಾಡಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.